ಪ್ಲಾನ್ ಮಾಡ್ಕೊಂಡು ತೋಟ ಮಾಡಿದ್ದಾರೆ ಸರ್. ಸರ್ವೆ ನಂಬರ್ 33 ಗೌರ್ಮೆಂಟ್ ಜಮೀನು. ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಸರ್. ಅವ್ರ ಹೆಸರಲ್ಲೇ ಇಲ್ಲ, ಅವ್ರ ಹೆಸರಲ್ಲಿ ಇಲ್ಲ. ಇಲ್ಲಿ ರೋಡ್ ಪಕ್ಕದಲ್ಲಿ ಒಬ್ಬರದು ಒಂದೊಂದು ಇಷ್ಟು ಇದೆ. ಬರಂಗಿಲ್ಲ. ಅದು ನಮ್ಮ ಮನೆ ತೋಟ ತೋರಿಸ್ತಾರೆ. ಅದು ಏನೋ ಗೋಮಾಳ ಅಂತ ಗೊತ್ತಾಯ್ತು. ಯಾವ್ದು ಈ ಜಾಗದಲ್ಲಿ ಸುಳ್ಳು ನಿಜ ಹಳ್ಳಿ ಅವನ ದೇವರು ಇದು ಸರ್. ಅದು 11 ಕುಂಟೆ ಇತ್ತು, ಒಂದು 10 ಜನದಿತ್ತು. ಪೀಸ್ ಏನ್ ಮಾಡಿರು ಅಲ್ಲೆಲ್ಲ ಜಮೀನ್ ಬಿಟ್ಟು ಎಲ್ಲ ಸುಳ್ಳು ಸರ್. ಇದು ಗೊತ್ತೇನೆ ಮಾತಾಡು. ಸುಮ್ಮನಿರು. ನಿಂದು 33 ಎಕರೆಯಲ್ಲಿ ಬರುತ್ತೆ, ಅಲ್ಲೂ ತೆಗಿಸ್ತೀನಿ ಈಗ. ಮತ್ತೆ ಸುಮ್ಮನಿರು. ಗೊತ್ತೇನೆ ಮಾತಾಡು. ಮಾತಾಡು. ನಾನೊಂದು ಹೇಳ್ತೀನಿ, ಅವನಿಗೆ ಗೊತ್ತು ಅಂತ ಅಂದ್ಮೇಲೆ ಈಗ ನಾವಲ್ಲಿ ಉತ್ತರ ಇವ್ರು ಯಾರು ಸರ್ವೆ ನಂಬರ್ ಗೊತ್ತಿದ್ರು ಮಾತಾಡಿ. ಮಾತಾಡ್ಬೇಕು. ಸರ್ವೆ ನಂಬರ್ 8 ಮಾತಾಡು. ಮಾತಾಡ್ದೆ ಈಗ ಅಲ್ಲಿದ ಏನೋ ಮಾತಾಡ್ದೆ ನೀನು ಅಲ್ಲಿದ 54 ಹೆಂಗ್ ಮಾತಾಡ್ದೆ ನೀನು ಈಗ ತೋರಿಸ್ತೀನಿ. ಮಾತಾಡಿ. ನೈಟ್ ಕೊಡೋದಲ್ಲ, ಬಂದ್ಬಿಡೋದಲ್ಲ. ಎಲ್ಲ ಅಧ್ವಾನ ಸರ್. ಕಾಲದಿಂದ ಇದೆ ಸರ್ ಇವ್ರದ್ದು, ಈಗಿನಿಂದ ಅಲ್ಲ. ನಿಮ್ ಫಲ ಕೇಸ್ ಇದೆ, ತೆಗಿಸ್ತೀನಿ ಈಗ. ನಿಮ್ ಫಲ ಕೇಸ್ ಅಲ್ಲ, ಕಾಲದಿಂದನೂ ಈಗ ಫಲ ಕೇಸ್ ನಿಂದಿಲ್ವಾ ನಿಂದಿಲ್ವಾ ಫಲ ಕೇಸ್ ನಿಂದಿಲ್ವಾ ಫಲ ಕೇಸ್ ಸರ್. ಇದಕ್ಕೆಲ್ಲ ಇವನೇ ಕಾರಣ ಸರ್. ದಿನ ಊಟ ತಿನ್ನಕ್ಕೆ ಏನ್ ಕೊಡ್ತೀರಾ? ಲೆಕ್ಕಾಚಾರ ಆದ್ರೆ ನೀನು ಮಾತಾಡಂಗಾದ್ರೆ ಏನರ್ಥ? ಈಗ ಶ್ರೀಮಂತ ಆಯ್ತೀವಿ. ಸರ್ ನೀವು ಫೈನಲ್ ಒಂದು ಸ್ಟೇಟ್ಮೆಂಟ್ ಕೊಡಿ ಸರ್. ಅವ್ರು ಮಾತಾಡ್ತಾರೆ. ಒಂದು ಸ್ಟೇಟ್ಮೆಂಟ್ ಕೊಡಿ ಸರ್. ಒಬ್ಬ ದಲಿತನ್ನ ಒಕ್ಕಲೆಬ್ಬಿಸಕ್ಕೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಹಾ, ಅವ್ರನ್ನ ಸುಮ್ಮನೆ ಇರಕ್ಕೆ ಹೇಳಿ ಸರ್. ಮಾತಾಡಿ ಸರ್. ಕಾನೂನಾತ್ಮಕ ದಾಖಲೆಗಳನ್ನ ಪರಿಶೀಲನೆ ಮಾಡಿ ತೀರ್ಮಾನ ತಗೋತೀನಿ. ಎಷ್ಟು ಮಟ್ಟಿಗೆ ಸರ್? ಇದೆಷ್ಟು ದಿನದಲ್ಲಿ ಆಗುತ್ತೆ ಸರ್ ಪರಿಶೀಲನೆ ಮಾಡ್ತೀನಿ? ಪರಿಶೀಲನೆ ಕನ್ಫರ್ಮ್ ನಮಗೆ ಗ್ಯಾರಂಟಿ ಇದೆಯಾ? ಪರಿಶೀಲನೆ ಮಾಡ್ತೀನಿ ಅಂತ ಇದೀನಲ್ಲ. ಪರಿಶೀಲನೆ ಮಾಡಿದಂತ ಗ್ಯಾರಂಟಿ ಅಲ್ಲಲ್ಲ, ಕನ್ಫರ್ಮೇಶನ್ಗೋಸ್ಕರ ಅಷ್ಟೇ. ಯಾಕೆ ನಾವು ಸರ್ ಬೀದಿ ಬಂದ್ಬಿಟ್ಟಿದ್ದಾನೆ, ಅವನ್ಗೆ ಸಾಯೋದೊಂದಿದೆ ಸರ್. ಅಟ್ರಾಸಿಟಿ ಕೇಸು. ಯಾರು? ಹೌದು, ಸ್ಕೂಲ್ ಹೋಗಿ ನೀನೆಲ್ಲ ಬ್ಲಾಕ್ ಮೇಲ್ ಮಾಡಿರೋದೆಲ್ಲ ತಗ್ಸಿ, ನನ್ ತಗ್ಸಿ ಬ್ಲಾಕ್ ಮೇಲ್ ತಗ್ಸಿ. ಆಯ್ತು, ತೋರಿಸಿ. ಒಂದೇ ಒಂದು ಚೆನ್ನೈಯಿಂದ ಏನು ಅಂತ ತೋರಿಸಿ. ಇವತ್ತೇ ತೋರಿಸಿ. ಬ್ಲಾಕ್ ಮೇಲ್ ನಾವ್ ಬ್ಲಾಕ್ ಮೇಲ್ ಮಾಡಿ ಜೀವನ ಮಾಡೋಂಥದ್ದೇನಿಲ್ಲ. ನಾನ್ ಬ್ಲಾಕ್ ಮೇಲ್ ಮಾಡಿ ಜೀವನ ಮಾಡೋಂಥದ್ದೇನಿಲ್ಲ. ನಂದು ಹಿಡೀರಿ ರೀ. ಎಲ್ರಿ ಬ್ಲಾಕ್ ಮೇಲ್ ಬರುತ್ತೆ? ಒಬ್ಬ ದಲಿತ ಅದ್ಗೆ ನನ್ಗೆ ಹಕ್ಕು ಐತೆ.
ನನ್ಗೆ ಹಕ್ಕು ಐತೆ, ನಾವು ಕೇಳ್ತೀವಿ. ಆಯ್ತು ಹಿಡೀರಿ, ನೀವು ಮೊಬೈಲ್ ಹಿಡೀರಿ, ನೀವು ಮೊಬೈಲ್ ಹಿಡೀರಿ, ನೀವು ಮೊಬೈಲ್ ಹಿಡೀರಿ, ಹಿಡಿಯಪ್ಪ. ಪ್ರಾಣಿಗಳು ನಾನ್ ಮನುಷ್ಯ ಅಂತಲೇ ನಿಮ್ಮನ್ನ ಹಿಡಿದಿರೋದು. ನೀನು ಪ್ರಾಣಿ ತರ ಕಾಣ್ತಾ ಇದೆಯಾ? ನಾನು ನೀವು ಮನುಷ್ಯರು ಅಂತ ನಾವು ತಿಳ್ಕೊಂಡಿರೋದು. ನೋಡಿ ಇವ್ರ ಪ್ರಕಾರ ಮೊಬೈಲ್ ಹಿಡಿಯೋರು ನಾವು ಪ್ರಾಣಿಗಳು ಅಂತೆ. ರೇ ಮಾಡೋದು ಅಂತ ಅದು ಅಲ್ಲ, ಅಯ್ಯೋ ನಮ್ಗೆ ಅಧಿಕಾರದ ಬಗ್ಗೆ ಗೌರವ ಇದೆ, ಕಾನೂನು ಬಗ್ಗೆ ಗೌರವ ಇದೆ. ಆಯ್ತಮ್ಮ, ಕಾನೂನು ಪ್ರಕಾರನೇ ಆಗ್ಲಿ. ಟಿ ಶರ್ಟ್ ನಾನು ಎಲ್ಲ ಕಡೆ ಹೋಗ್ತೀನಿ. ವಿಧಾನ ಏನ್ ಹೇಳಿ? ನಾವಷ್ಟು ಕಲ್ತಿಲ್ಲ ಸ್ವಾಮಿ, ನಿಮ್ಮಷ್ಟು ಕಲ್ತಿಲ್ಲ ಸ್ವಾಮಿ, ನಾವು ನಿಮ್ಮಷ್ಟು ಕಲ್ತಿಲ್ಲ. ಆಗಲ್ಲ, ಎಲ್ಲಿ ಬರ್ಬೇಕು ಸ್ವಾಮಿ ನಮ್ಗೆ? ನಾವ್ ಇಂಥವೆಲ್ಲ ಕಲ್ತಿಲ್ಲ ಸ್ವಾಮಿ. ಪಕ್ಷದ ಹೆಸರು ಹೇಳಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ನಮ್ಮ ಪಕ್ಷದ ಹೆಸರು ಹೇಳಕ್ಕೆ, ನಮ್ಮ ಪಕ್ಷ ಹೆಸರು ಹೇಳಕ್ಕೆ ನಿಮ್ಗೆ ಆ ಯೋಗ್ಯತೆನೇ ಇಲ್ಲ. ರೀ ಮಾತಾಡ್ಬೇಕು ಕಾನೂನಾತ್ಮಕವಾಗಿ. ಒಬ್ರು ತಾಲೂಕ್ ದಂಡಾಧಿಕಾರಿಗಳು ಬಂದಿದ್ದಾರೆ, ಗೌರವಯುತವಾಗಿ ಮಾತಾಡ್ಬೇಕು, ಗೌರವಯುತವಾಗಿ ನಡೆಸ್ಬೇಕು ಅವ್ರನ್ನ. ನಮ್ಗೆ ಬರ್ಗೆಟ್ ಬಂದಿದೀವಿ, ನಿಮ್ಗೆ ನೆಲ್ ಕೊಡ್ಲಿ. ಆಗ್ಲಿ ಸರ್, ಕಾನೂನು ಚೌಕಟ್ಟಲ್ಲಿ ಏನಾಗಬೇಕು ಅದಾಗ್ಲಿ. ನೀನು KRS ಪಕ್ಷ ಹಾಕೊಂಡ್ಬಿಟ್ಟು ಬೆದರಿಕೆ ಹಾಕಕ್ ಬರ್ಬೇಡ. ಬೆದರಿಕೆ ಯಾರ ಮೇಲೂ ಆಗ್ತಲ್ಲ ಸರ್, ನಾವ್ಯಾರು ಬೆದರಿಕೆ ಆಗ್ತಲ್ಲ ಸರ್. ನಮ್ಮ ಪಕ್ಷದನು, ನಮ್ಮ ಪಕ್ಷ ಮಾತಾಡ್ಸಿ ನೀವೇ ಮಾತಾಡ್ಸಿ. ತಹಸೀಲ್ದಾರ್ ಇದಾರೆ, ಮಾತಾಡ್ಸಿ ಸರ್, ನೀವೇ ಮಾತಾಡ್ಸಿ. ಅಲ್ಲಲ್ಲ, ನೀವ್ ಹೇಳಿದ್ರಿ ಅಲ್ವಾ ತಹಸೀಲ್ದಾರ್ ಇದ್ರೆ ಕೇಳಿ ಅಂತ. ನಾವು ಅವ್ರ ಹತ್ರ ಸ್ಟೇಟ್ಮೆಂಟ್ ತಗೊಂಡಿದೀವಿ. ನಮ್ಗೆ ಗೌರವ ಇದೆ, ತಾಲೂಕು ದಂಡಾಧಿಕಾರಿಗಳ ಬಗ್ಗೆ ಗೌರವ ಇದೆ. ಗೌರವ ಇರೋದಕ್ಕೆ ಮತ್ತೆ ಈ ತರ ಅವ್ರ ಮುಂದೆನೆ, ಅವ್ರಗಳ ಮುಂದೆನೆ ನೀವು ಈ ರೀತಿ ಮಾತಾಡ್ತಾ ಇದೀರಾ ಅಂದ್ರೆ ಯಾರಿಗೂ ಬೇಡ ಅಂತ ಹೇಳ್ಬಿಡ್ರು. ಮಾತಾಡಿದ್ರೆ ಪ್ರಯೋಜನ ಅಂತವ್ರಿಗೂ ಯಾರಿಗೂ ಅನುಭವ ಯಾರು ಬರೋಂಗಿಲ್ಲ. ಯಾರು ಕೇಳ್ಬಿಡ್ರು ಅನ್ಸುತ್ತೆ. ಅದೇ ಏನ್ ಮಾಡೋದು ಸರ್? ವರದಿ ಕೊಡ್ತೀರಾ? ಪೊಲೀಸ್ನವ್ರು ಕೊಡಿ ಸರ್. ನೋಡ್ರಿ ಅಲ್ಲಿ SP ಕಡೆ ಹೇಳ್ತೀನಿ. ಬರ್ರಿ ರೆಡಿ ಸ್ಟೇಷನ್ ಅಂತ ಕೇಳ್ತೀನಿ. ಬನ್ರಿ ಕಿರ್ತಿ. ಬರ ಸ್ಟೇಷನ್